ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆರ್ಸಿಬಿ ಕಾಲ್ ತುಳಿತ ಕೇಸ್ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, 11 ಜೀವ ತೆಗೆದಂತಹ ಪ್ರಕರಣ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಹಾಗಾದರೆ ಹೈಕೋರ್ಟ್ನಲ್ಲಿ ಏನು ಸರ್ಕಾರದ ಭವಿಷ್ಯ? ಉತ್ತರ ಸಿಗುವಂಥ ಸಮಯ ಹತ್ರ ಬರ್ತಿರೋದು. CAT ಚಾಟಿ ಬೀಸ್ತು, ಸರ್ಕಾರಕ್ಕೆ ಶಾಕ್ ಕೊಟ್ಟು ಬಿಗ್ ಸೆಟ್ ಬ್ಯಾಕ್ ಆಯ್ತಲ್ವಾ? ಅಮಾನತ್ತು ರದ್ದುಗೊಳಿಸುವ ಆದೇಶದ ಮೂಲಕ ಈಗ ನೋಡಿ ಏನಾಗ್ತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ CAT ಚಾಟಿ ಬೀಸಿದ ಮೇಲೆ ವಿಕಾಸ್ ಕುಮಾರ್ ಅವರು CAT ಮೊರೆ ಹೋಗಿದ್ರು. ಅಮಾನತ್ತನ್ನು ರದ್ದುಗೊಳಿಸ್ತು ಕೋರ್ಟು. ಅಷ್ಟೇ ಅಲ್ಲ, ಉಳಿದಂಥ ಅಧಿಕಾರಿಗಳು ದಯಾನಂದ್ ಅವ್ರದ್ದು ಸೇರಿದಂತೆ ಉಳಿದವ್ರದ್ದು ರದ್ದು ಮಾಡಿ ಅಂತ ನಿರ್ದೇಶನ ಕೊಡ್ತು ಸರ್ಕಾರಕ್ಕೆ. ನೋಡಿ, ಉಳಿದವ್ರದ್ದು ನೀವೇ ಯೋಚನೆ ಮಾಡಬಹುದು, ನಮ್ಮ ಹತ್ರ ಯಾರು ಬಂದಿದ್ದಾರೋ ಅದ್ರ ಪ್ರಕಾರ ನಾವು ಆದೇಶ ಕೊಡ್ತಾ ಇದ್ದೀವಿ ಅಂತ. ಸೊ ಸರ್ಕಾರಕ್ಕೆ ಅದು ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಪೊಲೀಸರೇನು ದೇವರಲ್ಲ. RCB ಅವರ ತಪ್ಪು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರು ಪರ್ಮಿಷನ್ ಇಲ್ಲದೆ ಇಂಥದ್ದೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ, ಅನೌನ್ಸ್ಮೆಂಟು ಅದು ಇದು ಅಂತ CAT ತನ್ನ ಆರ್ಡರನ್ನು ಪಾಸ್ ಮಾಡ್ತು. ಅದನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಹೋಯ್ತಲ್ವಾ? ಸೊ ಸರ್ಕಾರ ಏನು ಮಾಡ್ತಾ ಇದೆ ಈಗ? ಪೊಲೀಸರು ಅಂದರೆ ಸರ್ಕಾರ ಅಂತ ನಾವು ಭಾವಿಸ್ತೀವಿ ಸಾಮಾನ್ಯವಾಗಿ. ತನ್ನ ವಿರುದ್ಧವೇ ತಾನು ಹೋರಾಟ ಮಾಡ್ಕೊಳ್ತಿದೆ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು, ಎಲ್ಲ ಕಡೆ ವರದಿ ಆಗ್ತಿರೋದು. ಸಾಮಾನ್ಯವಾಗಿ ಪೊಲೀಸರು ತಪ್ಪು ಮಾಡಿದ್ದಾರೆ, ಪೊಲೀಸರು ಅಂದರೆ ಗೃಹ ಇಲಾಖೆಯ ಭಾಗ, ನಮ್ಮದೇ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ವಿರುದ್ಧವೇ ಕಾನೂನು ಹೋರಾಟ ಮಾಡೋದು ಅನ್ನೋದೇ ಒಂದು ವಿಚಿತ್ರವಾದಂಥ ಬೆಳವಣಿಗೆ ಅಲ್ವಾ? ಸರ್ಕಾರ ಈಗ CAT ಆರ್ಡರ್ ವಿರುದ್ಧವೇ ಹೈಕೋರ್ಟ್ ಮನವಿ ಹೋಗಿರೋದು. ಮತ್ತೊಂದು ಕಡೆ RCBಗೆ ಇದು ಬಹಳ ಒಳ್ಳೆ ಚಾನ್ಸ್ ಆಗಿದೆ. ಪೊಲೀಸರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಸರ್ಕಾರನೇ ಮೇಲ್ಮನವಿ ಸಲ್ಲಿಸಿ ಕಾನೂನು ಹೋರಾಟಕ್ಕೆ ಇಳಿದಿರೋದ್ರಿಂದ RCB ಸುಮ್ಮನಿರತ್ತ. RCB ಕೂಡ CAT ಕೊಟ್ಟಿರುವಂಥ ಆರ್ಡರ್ಸ್, RCBದೇ ತಪ್ಪು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಅಂತ ಕೊಟ್ಟಿರೋ ಆರ್ಡರ್ ವಿರುದ್ಧ RCBನೂ ಮೇಲ್ಮನವಿ ಹೋಗಿದೆ. ಈಗ RCB ವಾದ ಮಾಡ್ತಿರೋದೇನು, ನಾವು ಸರ್ಕಾರದ ಪರ್ಮಿಷನ್ ತಗೊಂಡಿದ್ವಿ ಅಂದಮೇಲೆ ನಮ್ಮ ತಪ್ಪಾಗಲ್ಲ, ನಾವಲ್ಲ ಭದ್ರತೆಯನ್ನು ಕೊಡೋದು ಅಂತ RCB ಅವರು ವಾದ ಮಾಡ್ತಾ ಇದ್ದಾರೆ. ಸೊ RCB ಅವ್ರಿಗೆ ನೇರವಾಗಿ, ಪರೋಕ್ಷ ಆಗಲ್ಲ, ನೇರವಾಗಿಯೇ ಈಗ ಸರ್ಕಾರವೇ ಹೆಲ್ಪ್ ಮಾಡ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಂತೂ. ಈ ಬೆಳವಣಿಗೆ ಪೊಲೀಸರಿಗೆ ಶಾಕ್ ಕೊಡ್ತಾ ಇದೆ ಸರ್ಕಾರ. ಇದ್ರ ನಡುವೆ ನೋಡಿ, CAT ಆದೇಶ ಪ್ರಶ್ನಿಸಿ ಕಾನೂನು ಹೋರಾಟ ಶುರುವಾಗಿರೋ ಹೊತ್ತಲ್ಲಿ AG ಅವರು ಮಾಧ್ಯಮಗಳಲ್ಲೆಲ್ಲ ವರದಿ ಬರ್ತಿರೋದೇನಪ್ಪ ಅಂತ ಕೇಳಿದ್ರೆ, ಅಡ್ವೊಕೇಟ್ ಜನರಲ್ ಈಗ ಹೊಸ ಕಮಿಷನರ್ ಇದ್ದಾರಲ್ಲ ಸೀಮಂತ್ ಕುಮಾರು, ಅವರನ್ನು ಭೇಟಿಯಾಗಿದ್ದಾರೆ. ನೂತನ ನಗರ ಪೊಲೀಸ್ ಆಯುಕ್ತರು ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಬಂದ್ರಲ್ಲ, ಅವರನ್ನು ಭೇಟಿಯಾಗಿದ್ದಾರೆ. ಏನಕ್ಕೆ ಭೇಟಿಯಾಗಿದ್ದಾರೆ? ಚರ್ಚೆ ಆಗ್ತಿರೋದು, ಆರೋಪ ಕೇಳಿ ಬರ್ತಿರೋದು. ಈಗ ಈ ಪ್ರಕಾರನೇ CAT ಆರ್ಡರ್ ಪ್ರಕಾರನೇ ಹೋದರೆ ಮತ್ತೆ ನೀವು ಸೀಮಂತ್ ಕುಮಾರ್ ಅವರ ಹುದ್ದೆ ಹೋಗಿ ಅಲ್ಲಿಗೆ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಬರ್ತಾರಲ್ವಾ? ನೋಡಿ, ನಿಮ್ಮ ಕುರ್ಚಿನೇ ಅಲುಗಾಡತ್ತೆ. ನಿಮ್ಗೀಗಷ್ಟೇ ಸಿಕ್ಕಿದೆ, ಹೋಗುತ್ತೆ. ಸೊ ನೀವು ಒಂದು ಕೆಲಸ ಮಾಡಿ, ಪೊಲೀಸ್ ಇಲಾಖೆಯಿಂದ ಏನೇನು ಲೂಪ್ ಹೋಲ್ಸ್ ಇದೆ, ಏನೇನು ಮಾಡಬೇಕಿತ್ತು, ಏನು ಮಾಡಿಲ್ಲ, ಎಲ್ಲ ಡೀಟೇಲ್ಸ್ ನಮ್ಗೆ ಕೊಡಿ ಅಂತ ಡೀಲ್ ಮಾಡ್ತಿದ್ದಾರಾ AG ಅನ್ನೋ ರೀತಿಯಲ್ಲಿ ಆರೋಪಗಳು ಕೇಳಿ ಬರ್ತಿವೆ. ಅಂಥ ವರದಿಗಳು ಪ್ರಸಾರ ಆಗ್ತಿವೆ, ಗೊತ್ತಿಲ್ಲ ಏನು ನಡೀತಿದೆ ಅಂತ. ಒಟ್ಟಿನಲ್ಲಿ AG ಅಡ್ವೊಕೇಟ್ ಜನರಲ್ಲು ಪೊಲೀಸರ ಲೂಪ್ ಹೋಲ್ಸನ್ನು ಹುಡುಕಿ ಪೊಲೀಸರ ಮೂಲಕವೇ ಅದನ್ನು ಪಕ್ಕಾ ಮಾಡಿಸೋದಕ್ಕೆ ಪ್ಲಾನನ್ನು ರೂಪಿಸಿದ್ದಾರಾ ಅನ್ನೋ ರೀತಿಯ ಚರ್ಚೆಗಳು, ವರದಿಗಳು ಈಗ ಸದ್ದು ಮಾಡ್ತಾ ಇರೋದು. ಸೊ ಒಂದೇ ಒಂದು ಕಾರಣ, ನಾವು ಅಮಾನತು ಮಾಡಿದ್ದೀವಿ, ನಮ್ಮ ನಿರ್ಧಾರ ತಪ್ಪಲ್ಲ, ಪೊಲೀಸರದ್ದೇ ತಪ್ಪು, ಸರ್ಕಾರ ತಪ್ಪಲ್ಲ ಅಂತ ಸಾಬೀತು ಮಾಡೋದಕ್ಕೆ ಅಮಾನತು ಆದೇಶವನ್ನು ರದ್ದಾಗದಂತೆ ಮುಖ ಉಳಿಸಿಕೊಳ್ಳೋದಕ್ಕೆ ಈಗ ಪೊಲೀಸರದ್ದೇ ತಪ್ಪು ಅಂತ ಪೊಲೀಸರ ಮೂಲಕವೇ ಫಿಕ್ಸ್ ಮಾಡ್ತಿದ್ದಾರಾ? ತಮ್ಮದೇ ಸರ್ಕಾರದ ವಿರುದ್ಧವೇ ಕಾನೂನು ಹೋರಾಟ ಅಂದರೆ ಇದು ಸರ್ಕಾರದ ವಿರುದ್ಧ ಅಂತ ಆಗಲ್ವ? ಗೃಹ ಇಲಾಖೆ ಅಂಡರ್ ತಾನೇ ಪೊಲೀಸರು ಬರೋದು. ಅಧಿಕಾರಿಗಳು ಅಂತ ಆದರೂ ಕೂಡ ಅವರು ಸರ್ಕಾರದ ಭಾಗವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಮೇಲ್ನೋಟಕ್ಕೆ ನಮಗೆ ಪೊಲೀಸರು ಅಂದರೆ ಏನು ಅನ್ಸುತ್ತೆ? ಸರ್ಕಾರ ಅಂತಾನೆ ಅನ್ಸುತ್ತಲ್ವ? ಸೊ ಒಂದು ಸರ್ಕಾರ ಆ ಪೊಲೀಸರ ವಿರುದ್ಧವೇ ಈಗ ಕಾನೂನು ಹೋರಾಟಕ್ಕೆ ಇಳಿದಿರೋದು RCBಗೆ ಅನುಕೂಲ ಆಗ್ತಿದೆ ನೇರವಾಗಿ. ಸೊ RCB ತಪ್ಪು ಮಾಡಿಲ್ಲ, ಪೊಲೀಸರು ತಪ್ಪು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸರ್ಕಾರದ ಧೋರಣೆ ಮಾತ್ರ ಈಗ ಕುತೂಹಲಕಾರಿಯಾಗಿದೆ. ಏನಾಗುತ್ತೆ ಹೈಕೋರ್ಟಲ್ಲಿ ಅನ್ನೋದನ್ನು ಕಾದು ನೋಡಬೇಕು. ಒಂದು ಕಡೆ CID ವರದಿ ಅಂದರೆ ಇನ್ನೂ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ. ಅದು ಮೂಲಗಳ ಮಾಹಿತಿ ಪ್ರಕಾರ CID ಇದುವರೆಗಿನ ಇನ್ವೆಸ್ಟಿಗೇಷನಲ್ಲಿ ಸಿಗ್ತಾ ಇರುವಂತಹ ರಿಪೋರ್ಟ್ ಏನಪ್ಪ ಅಂತ ಕೇಳಿದ್ರೆ, ಕೊಹ್ಲಿಯೇ ಕಾರಣ ಈ ಘಟನೆಗೆ. ಕೊಹ್ಲಿ ಲಂಡನ್ಗೆ ಹೋಗಬೇಕಿತ್ತು, ಹಾಗಾಗಿ RCB
ನಿಖಿಲ್ ಸೋಸ್ಲೆ ಇನ್ನಿತರರು ಒತ್ತಡ ಹಾಕ್ತಾರೆ KSCA ಮೇಲೆ. ಆಮೇಲೆಲ್ಲ ಸೇರಿಕೊಂಡು ತಕ್ಷಣಕ್ಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. ಸೊ ಕೊಹ್ಲಿ ಒತ್ತಡಕ್ಕೇನೆ ತರಾತುರಿಯಲ್ಲಿ ಯಾವುದೇ ಸರಿಯಾದ ತಯಾರಿ ಇಲ್ಲದೆ ಈ ರೀತಿ ಕೃತ್ಯಕ್ಕೆ ಮುಂದಾಗಿದ್ದೇ ಕಾಲ್ ತುಳಿತಕ್ಕೆ ಕಾರಣ ಆಯಿತು. ಗೇಟ್ ಬಳಿ ಸಮಸ್ಯೆ ಆಗಿದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅನೌನ್ಸ್ಮೆಂಟು ಅದು ಯಾವುದ್ರ ಬಗ್ಗೆನೂ ಕಾಳಜಿ ವಹಿಸ್ತಾ ಇರೋದಕ್ಕೆ ತರಾತುರಿಯಲ್ಲಿ ನಿರ್ಧಾರ ತಗೊಂಡಿದ್ದೇ ಕಾರಣ. ಸೊ ಅದಕ್ಕೆಲ್ಲ ನೇರವಾಗಿ RCB ಮತ್ತು ಕೊಹ್ಲಿ ಕಾರಣ ಅಂತ CID ವರದಿ ರೆಡಿ ಆಗ್ತಿದೆಯಂತೆ. ಗೇಟ್ ಬಳಿ ಅವ್ಯವಸ್ಥೆ ಆಗಿರೋದು, ಪೊಲೀಸರ ನಿಯೋಜನೆ, ನೂಕುನುಗ್ಗಲು ಉಂಟಾಗೋದಕ್ಕೆ ಕಾರಣ ಏನು ಅನ್ನೋ ಅಂಶ ಪತ್ತೆ ಹಚ್ಚಲಾಗ್ತಾ ಇತ್ತು. ಆ ವೇಳೆ RCB ತಂಡ IPL ಟ್ರೋಫಿ ಜಯಿಸಿದರೆ ಜೂನ್ 4ರಂದೇ ವಿಜಯೋತ್ಸವ ಆಯೋಜನೆ ಮಾಡಬೇಕು ಅಂತ ಆಡಳಿತ ಮಂಡಳಿ ನಿರ್ಧಾರ ಮೊದಲೇ ಮಾಡಿಕೊಂಡಿತ್ತು. RCB CEO ರಾಜೇಶ್ ಮೆನನ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಅವರು ಕಾರ್ಯಕ್ರಮ ಆಯೋಜನೆಗೆ ನಿರ್ಧಾರ ಮಾಡಿಬಿಟ್ಟಿದ್ರು. ಅದಕ್ಕೆ ಬೇಕಾದಂಥ ಪರ್ಮಿಷನ್ನು ಅದು ಇದು ಶುರು ಮಾಡಿದರು. ವಿರಾಟ್ ಕೊಹ್ಲಿ ಅವರು ಹೋಗಬೇಕು ಲಂಡನ್ಗೆ ಅನ್ನೋ ಕಾರಣ ಮುಂದಿಟ್ಕೊಂಡು ಅವರ ಆಪ್ತ ಆಗಿರುವ ನಿಖಿಲ್ ಸೋಸ್ಲೆ KSCA ಮೇಲೆ ಒತ್ತಡ ತರ್ತಾರಂತೆ. ಆ ವಿಚಾರ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಅದನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದು CID ಮೂಲಗಳಿಂದ ಸಿಗ್ತಿರುವಂಥ ಮಾಹಿತಿ. ಕಾರ್ಯಕ್ರಮ ಮುಂದೂಡಿಕೆ ಬಗ್ಗೆ ಪೊಲೀಸ್ ಇಲಾಖೆ KSCA ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದುವಂತೆ. ಪೊಲೀಸರು ಕೂಡ ಕಾರ್ಯಕ್ರಮ ಮುಂದೂಡಿದ್ರೇನೆ ಒಳ್ಳೆಯದು, ಇಷ್ಟು ಶಾರ್ಟ್ ನೋಟಿಸಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಸುದ್ದಿಯಾಗಿತ್ತು. ಪತ್ರಗಳು ಕೂಡ ವೈರಲ್ ಆಗಿತ್ತು. KSCA ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತಂತೆ ತನಿಖೆ ವೇಳೆ ಸಿಕ್ಕ ಅಂಶಗಳು. ಆದರೆ ಕೊಹ್ಲಿ ಕಾರಣ, ಜೂನ್ 4ರಂದೇ ಕಾರ್ಯಕ್ರಮ ಆಯೋಜನೆ ಆಗಲೇಬೇಕು ಅಂತ ನಿಖಿಲ್ ಸೋಸ್ಲೆ ಒತ್ತಡ ಹಾಕ್ತಾರೆ. ಕೊಹ್ಲಿ ಲಂಡನ್ಗೆ ಹೋಗಬೇಕು, ಹಾಗಾಗಿ ಅವರು ವಿಜಯೋತ್ಸವಕ್ಕೆ ಬರೋಕ್ಕಾಗಲ್ಲ. ಮುಂದೂಡಿದ್ರೆ ಕೊಹ್ಲಿ ಇರಲ್ಲ, ಕೊಹ್ಲಿ ಇರದೆ RCB ಸೆಲೆಬ್ರೇಷನ್ಗೆ ಅರ್ಥನೇ ಇರಲ್ಲ. ಹಾಗಾಗಿ ತಕ್ಷಣ ಮಾಡಬೇಕು ಅಂತ RCB ನಿಖಿಲ್ ಸೋಸ್ಲೆ ಒತ್ತಡ ಹಾಕ್ತಾರೆ. ಪೊಲೀಸರು KSCAಗೆ ಇಷ್ಟವೇ ಇರಲಿಲ್ಲ ಅನ್ನೋದು ಈಗ ಸಿಗ್ತಿರುವಂಥ ರಿಪೋರ್ಟು. CID ತನಿಖೆಯಲ್ಲಿ ಹೊರಬೀಳ್ತಿರುವಂಥ ರಿಪೋರ್ಟು. ಪ್ರಮುಖವಾಗಿ ತನಿಖೆಯಲ್ಲಿ ಸಿಕ್ಕಿರುವಂಥ ಅಂಶ ಟಿಕೆಟ್ ಗೊಂದಲ. ಈ ಟಿಕೆಟ್ ಆನ್ಲೈನು ಆಫ್ಲೈನು ಅಲ್ಲಿ ಜನ ಮುಂಚೆನೇ ಸೇರಿದ್ದು ಅದೆಲ್ಲ ಇದೆಯಲ್ಲ, ಆ ಟಿಕೆಟ್ ಗೊಂದಲ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ. RCB ಸಾಮಾಜಿಕ ಮಾಧ್ಯಮಗಳಲ್ಲಿ ಉಚಿತ ಟಿಕೆಟ್ ಘೋಷಣೆ ಮಾಡಿಬಿಟ್ಟಿದೆ. ಹಾಗಾಗಿ ಜನ ಜಮಾಯಿಸಿಬಿಟ್ಟಿದ್ದಾರೆ. ಈ ಮಾಹಿತಿ ಹಂಚುವುದಕ್ಕೂ ನಿಖಿಲ್ ಸೋಸ್ಲೆ ಕಾರಣ ಅನ್ನೋದು ಸಿಗ್ತಿರುವಂಥ ಇನ್ಫಾರ್ಮೇಷನ್. ಪೊಲೀಸರ ಬಂದೋಬಸ್ತ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡಿರಲಿಲ್ಲ. ಅದಕ್ಕೆ ಬೇಕಾದಂಥ ಕಮ್ಯುನಿಕೇಷನ್ ಆಗಬೇಕಿತ್ತು ಸರ್ಕಾರ ಮತ್ತು ಗೃಹ ಇಲಾಖೆ ಪೊಲೀಸರ ಜೊತೆಗೆ. ವಿಧಾನಸೌಧ ಬಳಿ ಪೊಲೀಸ್ ಇಲಾಖೆ ಹೆಚ್ಚು ಗಮನ ಹರಿಸಿತ್ತು. ವಿಜಯೋತ್ಸವಕ್ಕೂ ಮುನ್ನ ಪೊಲೀಸ್ ಅಧಿಕಾರಿಗಳ ನಿಯೋಜನೆಗಾಗಿ ರೋಲ್ ಕಾಲ್ ನಡೆದಿರಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. KSRP ಸಿಬ್ಬಂದಿಗೂ ಸರಿಯಾದ ಸಂದೇಶ ಹೋಗಿರಲಿಲ್ಲ. KSRP ಬರಬೇಕಿತ್ತಲ್ವ ಅಲ್ಲಿ, ಅದು ಆಗಿರಲಿಲ್ಲ. IPL ಪಂದ್ಯವಷ್ಟೇ ವಿಜಯೋತ್ಸವಕ್ಕೂ ಜನ ಬರಬಹುದು ಅನ್ನೋ ಸಂದೇಶವನ್ನು ಮಾತ್ರ ರವಾನೆ ಮಾಡಲಾಗಿತ್ತು. ಹಾಗಾಗಿ ಇದೆಲ್ಲ ಎಡವಟ್ಟು, ಮಿಸ್ಕಮ್ಯುನಿಕೇಷನ್ ಇಷ್ಟೆಲ್ಲ ಕಾರಣ ಆಗಿದೆ ಅನ್ನೋದು ಸ್ಪಷ್ಟವಾಗ್ತದೆ CID ತನಿಖೆಯ ಅಂಶಗಳಲ್ಲೂ ಕೂಡ. ಸೊ ಇಲ್ಲೂ ಕೂಡ RCBಯದ್ದು ತಪ್ಪು. RCB ಮತ್ತು ಸರ್ಕಾರದ ನಡುವಿನ ಕಮ್ಯುನಿಕೇಷನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಎಡವಟ್ಟಾಗಿದೆ ಅನ್ನೋದು ಎದ್ದು ತೋರ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಈಗ RCBಗಿಂತ ಹೆಚ್ಚು ಕಾನ್ಸಂಟ್ರೇಷನ್ ಪೊಲೀಸ್ ತಲೆದಂಡ ಸರಿ ಅಂತ ಸಾಧಿಸೋದ್ರ ಕಡೆಗೆ ಕೊಡ್ತಿದೆಯಾ ಅನ್ನೋದು ಗಮನ ಸೆಳೀತಾ ಇದೆ. ಒಟ್ಟಿನಲ್ಲಿ ದಯಾನಂದ್ ಅವರ ಸಸ್ಪೆನ್ಷನ್ ಯಾವ ಕಾರಣಕ್ಕೂ ರದ್ದಾಗಬಾರ್ದು ಅನ್ನೋ ಕಾರಣಕ್ಕೆ ಹಠ ಹಿಡಿದಂತೆ ಕಾಣಿಸ್ತಿದೆ ಸರ್ಕಾರ. ಕಾದ್ ನೋಡೋಣ ಹೈಕೋರ್ಟಲ್ಲಿ ಏನಾಗುತ್ತೆ ಭವಿಷ್ಯ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.